ನಮ್ಮ ಜೊತೆ ಮಾಜಿ ಸಚಿವರಾಗಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ ರೆಡ್ಡಿ ಅವರು ಇದ್ದಾರೆ. ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಸಿ.ಟಿ. ರವಿ ಅವರ ತಲೆಗೆ ಆಗಿರ್ತಕ್ಕಂಥ ಗಾಯ ಅದು ಅಂತಹ ದೊಡ್ಡ ವಿಷಯವಲ್ಲ, ಸಣ್ಣ ಗಾಯ ಅಂತ ಹೇಳ್ಬಿಟ್ಟು ಒಂದು ಮೆಡಿಕಲ್ ರಿಪೋರ್ಟ್ ರಿಲೀಸ್ ಮಾಡಿದೆ ಸರ್. ನೋಡಿ, ಅವ್ರಿಗೆ ತಲೆಗೆ ಆಗಿರುವಂಥ ಪೆಟ್ಟನ್ನು ತುಂಬ ಸಣ್ಣ ಗಾಯ ಅನ್ನುವಂಥ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ ಅಂತಂದರೆ, ಏನಾದರೂ ಇನ್ನೂ ಸ್ಲಿಪ್ ಆಗಿಬಿಟ್ಟು ದೊಡ್ಡದಾಗಿ ಅವರು ಪ್ರಾಣನೇ ಹೋಗಿದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾಯಿದ್ರು? ವಿಷಯ ಅಸೆಂಬ್ಲಿ ಒಳಗಡೆನೆ ನುಗ್ಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿಂಬಾಲಕರು ದಬ್ಬಾಳಿಕೆ ಮಾಡಿ ಅವರನ್ನು ಫಿಸಿಕಲಾಗಿ ಅಟ್ಯಾಕ್ ಮಾಡುವಂಥ ಒಂದು ಕೆಲಸ ಎಲ್ಲ ಮೀಡಿಯಾದಲ್ಲಿ ಕೂಡ ತಾವು ನೋಡಿದ್ದೀರಿ. ಮತ್ತು ಇನ್ನೊಮ್ಮೆ ಅವರು ಬದುಕಿ ಹೋಗಿದ್ದೇ ಜಾಸ್ತಿ ಬೆಳಗಾವಿಯಿಂದ ಅಂತೇಳಿ ಮಾತಾಡ್ತಾರೆ. ಅವ್ರಿಗೇನು ಮಾನವೀಯತೆ ಇಲ್ಲ ಮತ್ತು ಅವರಿಗೆ ಒಂದು ಗೌರವ ಇಲ್ಲ, ಮನುಷ್ಯತ್ವನೇ ಇಲ್ಲ. ಹಾಗಾಗಿ ಅವ್ರ ಬಗ್ಗೆ ನಾವು ಮಾತಾಡೋದು ಬೆಸ್ಟ್. ಒಬ್ಬ ವ್ಯಕ್ತಿಯ ಪ್ರತಿಷ್ಠೆಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಕಾಂಗ್ರೆಸ್. ಯಾಕಂದರೆ ಗೃಹ ಸಚಿವರು ಸೈಲೆಂಟ್ ಆಗಿದ್ದಾರೆ, CM ಅವರು ಸೈಲೆಂಟ್ ಆಗಿದ್ದಾರೆ. ಹೌದೌದು, ಅದನ್ನು ನಿಮಗೆಲ್ಲ ಅರ್ಥ ಆಗ್ತಾ ಇದೆ ಯಾರು ಇದ್ರ ಹಿಂದೆ ಇದ್ದಾರೆ, ಯಾತಕ್ಕಾಗಿ ಅವರು ಈ ರೀತಿ ಮಾಡ್ಕೊತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಕೂಡ ಗೊತ್ತಾಗ್ತಿದೆ. ಇಡೀ ಕರ್ನಾಟಕ ರಾಜ್ಯದ ಜನರೇ ಇವತ್ತು ಕಾಂಗ್ರೆಸ್ ಪಕ್ಷ, ವಿಶೇಷವಾಗಿ ಈ ಒಂದು ಘಟನೆ ಬಗ್ಗೆ ಎಲ್ಲರೂ ಕೂಡ ಅವ್ರನ್ನ ಹೀಯಾಳಿಸ್ತಾ ಇದ್ದಾರೆ. ಅದನ್ನು ಅವ್ರು ಅರ್ಥ ಮಾಡಿಕೊಂಡು ಎಲ್ಲಿಗಾದರೂ ಸುಮ್ಮನೆ ಇದ್ದು ಜನರಿಗೆ, ರಾಜ್ಯಕ್ಕೆ ಒಂದು 4 ಒಳ್ಳೆ ಕೆಲಸಗಳನ್ನ, ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಯೋಚನೆ ಮಾಡಬೇಕಾಗಲಿ. ಇದೇ ವಿಚಾರವನ್ನು ಇಟ್ಕೊಂಡು ಅನಾವಶ್ಯಕವಾಗಿ ಅವ್ರಿಗವರು ಅವರೇ ತಗೊಳ್ತಾ ಇದ್ದಾರೆ ರಾಜ್ಯದಲ್ಲಿ. CID ತನಿಖೆಗೆ ಸಹ ಈ ಪ್ರಕರಣವನ್ನು ಸರ್ಕಾರ ವಹಿಸಿದೆ. ಯಾಕಂದರೆ ಸದನದಲ್ಲಿ ಆಗಿರ್ತಕ್ಕಂಥ ವಿಚಾರ ಹೊರಟ್ಟಿ ಅವರು ನಿನ್ನೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ಇದು ಮುಗಿದ ಅಧ್ಯಾಯ ಅಂತ. ಆದರೂ ರಾಜ್ಯ ಸರ್ಕಾರ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ನೋಡ್ರಿ, ಸಭಾಪತಿಗಳು ಅವರೇ ಇದಕ್ಕೆ ಕಸ್ಟೋಡಿಯನ್. ಸುವರ್ಣಸೌಧದಲ್ಲಿ ವಿಧಾನ ಪರಿಷತ್ತಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಕೂಡ ಅವರೇ ಜವಾಬ್ದಾರಿ. ಅಂಥ ಸಭಾಪತಿಗಳೇ ಇವತ್ತು ನೇರವಾಗಿ ಅಂಥ ಘಟನೆ ಯಾವುದೂ ಆಗಿಲ್ಲ, ಅಂಥ ಪದಗಳು ಬಳಸಿಲ್ಲ ಅನ್ನೋಂಥದ್ದನ್ನು ಅವರು ರೂಲಿಂಗ್ ಕೊಟ್ಟ ಮೇಲೆ ಇವರು ಔಟ್ಸೈಡ್ ಏನು ಸುವರ್ಣಸೌಧದಲ್ಲಿ ಹೊರಗೆ ಏನೇ ಅವರು ಮಾತಾಡಿದ್ರು ಕೂಡ ಅದಕ್ಕೆ ಬೆಲೆ ಇರೋದಿಲ್ಲ ಅಷ್ಟೇ. ಕೊನೆಯದಾಗಿ BJPಯ ಹೋರಾಟ ಈ ಎಲ್ಲದರ ಬಗ್ಗೆ ಯಾವ ರೀತಿ ಇರುತ್ತೆ ಅಂತ? ಅದು ಸನ್ಮಾನ್ಯ ಅಧ್ಯಕ್ಷರಾದ ವಿಜೇಂದ್ರ ಅವರೆಲ್ಲ ಕೂಡ ತೀರ್ಮಾನಗಳು ತಗೊಂಡು ಮುಂದೆ ಅದರ ಬಗ್ಗೆ ಮಾಧ್ಯಮಗಳಿಗೆ ಹೇಳ್ತಾರೆ. ಇದಿಷ್ಟು ಮಾಜಿ ಸಚಿವರಾಗಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ ರೆಡ್ಡಿ ಅವರ ಮತ್ತು ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ ವಿ, ಪವರ್ TV, ಬೆಂಗಳೂರು.